ಚಳ್ಳಕೆರೆ ತಾಲೂಕಿನ ಸೂರನಹಳ್ಳಿ ಗ್ರಾಮದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಭಕ್ತಿಭಾವದಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಗ್ರಾಮದ ತಾಲೂಕು ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ತಮ್ಮ ಸ್ವಂತ ಜಾಗವನ್ನು ಈದ್ಗಾ ಮೈದಾನಕ್ಕಾಗಿ ದಾನ ಮಾಡಿ ಮಾನವೀಯತೆಯ ಸಂದೇಶ ನೀಡಿದರು. ಅವರು ಸ್ವತಃ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಧರ್ಮ ಸೌಹಾರ್ದತೆಯನ್ನು ತೋರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯ್, ಮಾಜಿ ಸದಸ್ಯರಾದ ಮುರ್ತೆಪ್ಪ, ವೆಂಕಟೇಶ್, ಗಂಗಣ್ಣ ಹಾಗೂ ಡಾಕ್ಟರ್ ಕರಿಯಣ್ಣ ಇತರರು ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಮಸೀದಿ ಜಾಗ ಕೊಡೋಕ್ಕೂ ಕೆಲವು ಅಡೆತಡೆಗಳು ಬಂದರು. ಅವು ಕೆಲಸಗಳಾದ್ಮೇಲೆ ಅಡೆತಡೆಗಳು ಬಂದು, ನೀವು ರಂಜಾನ್ ಅಲ್ಲಕ್ಕೆ ಹೋಗ್ಬೇಕಾದ್ರೂ ಅಡೆತಡೆಗಳು ಬಂದು, ಅವನ್ನ ನಾವು ಸಾರ್ವಜನಿಕರಿಗೆ ಮತ್ತು ಜನಗಳಿಗೆಲ್ಲ ಅವ್ರದ್ದು ದೇವರು ಈ ಥರ ಎಲ್ಲ ಸಮಸ್ಯೆ ಮಾಡಬೇಡ್ರಿ. ಅವರು ನಮ್ಮಂಗೆ ನಾವು ಹೆಂಗೆ ದೇವ್ರಿಗೆ ಕೈ ಮುಗಿತು ಅವ್ರಿಗೆ ಅವ್ರ ದೇವ್ರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯಾವುದೇ ರೀತಿಯ ಗಲಾಟೆ ಗದ್ದಗಳಿಗೆ ಅವಕಾಶ ಕೊಡಲ್ಲ, ಅವಕಾಶ ಮಾಡೋದು ಇಲ್ಲ. ನೀವು ಯಾರೋ ಗಲಾಟೆ ಮಾಡಬೇಡ್ರಿ, ಅಂತೇಳಿ ಕೆಲವು ಬಂದ ಅವನ್ನ ಅಡೆತಡೆಗಳೆಲ್ಲ ಮಾಮಯ್ಯ ತುಳ್ಕೊಂಡು, ಅದೇ ರೀತಿ ನಿಮ್ಗೆ ಇವಾಗ ಮತ್ತು ಸ್ಮಶಾನಕ್ಕೂ 1 ಎಕರೆ ರೆಡಿ ಆಗೈತೆ. ಮತ್ತು ತಿರ್ಗಿ ಇಲ್ಲಿ ದರ್ಗಾ ಮಾಡ್ಕೊಳ್ಳೋಕ್ಕೆ ಇವಾಗ ನಿಮಗೆ 4 ಗುಂಟೆ ಮಾಮಯ್ಯ ಹೇಳೈತೆ, ಮಾಮಯ್ಯ ಜಾಗದಾಗೇ ಕೊಟ್ಟೈತೆ. ಹಾಗಾಗಿ ನೀವು ಮುಂದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಯಾವುದು ಇದು ನೀವು ಅನ್ಯತಾ ಭಾವಿಸ್ದಂಗೆ ನಮ್ಮ ಜೊತೆಗೆ ಕಲ್ತ್ಕೊಂಡು ನಾವು ನಿಮ್ಮ ಜೊತೆಗೆ ನಿಮ್ಮ ಪರವಾಗಿ ಯಾವಾಗಲೂ ಸದಾ ಹಿಂಗೆ ಇರ್ತೀವಿ. ಅದೇ ರೀತಿ ನೀವು ನಮ್ಮ ಜೊತೆಗೆ ಸದಾ ನಮ್ಮ ಜೊತೆಗಿರ್ರಿ ಅಂತ ಹೇಳ್ತಾ